ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರು 2018ರಿಂದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದೇವೆ. 2023ರಲ್ಲಿ ಪ್ರಥಮ ಬಾರಿಗೆ ನಾವು ಒಂದು ಹೊಸ ಪರಿಕಲ್ಪನೆಯೊಂದಿಗೆ ವಿಭಿನ್ನ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೆವು. ಅದಕ್ಕೆ ಸಾಂತ್ವನ ಸಂಚಾರ ಅಂತ ಹೆಸರಿಟ್ಟಿದ್ದೆವು. ಆ ವರ್ಷ ನಾವು ಬೆಡ್ ರಿಡನ್, ಅದಕ್ಕೆ ಟೈಟಲ್ ಬೆಡ್ ರಿಡನ್ ಅಂತ ಕೊಟ್ಟು ಅಶಕ್ತ ರೋಗಿಗಳನ್ನು ಒಂದು ದಿನ ವಿಶೇಷವಾಗಿ ನಾವು ನಮ್ಮ ರಜಾ ದಿನಗಳಲ್ಲಿ ನಾವು ಹೇಗೆ ರೀತಿ ನಾವು ಒಂದು ದಿನ ಸಂಚಾರ ಮಾಡುತ್ತೇವೆ ಆ ಎಲ್ಲ ಫೆಸಿಲಿಟಿಗಳನ್ನು ಅವರಿಗೆ ಕೊಟ್ಟು ಒಂದು ದಿನ ಸುತ್ತಾಡ ಮಾಡಿರುವುದನ್ನು ನೀವು ಪ್ರಚಾರ ಮಾಡಿದ್ದೀರಿ. ಅದರ ನಂತರ ಪ್ರಸಾರ ಮಾಡಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಅದರ ನಂತರ ಕಳೆದ ವರ್ಷ ನಾವು ವಿವಿಧ ಜಿಲ್ಲೆಗಳಿಂದ ಆಯ್ದ 86 ಅನಾಥ ಮಕ್ಕಳನ್ನು ಸೇರಿಸಿಕೊಂಡು ಅದೇ ತರಹದ ಒಂದು ಸಂಚಾರವನ್ನು ನಾವು ಮಾಡಿಕೊಂಡಿರುತ್ತೇವೆ. ಈ ವರ್ಷ ನಾವು ಸಾಂತ್ವನ ಸಂಚಾರ 3.0 ಅಂತ ನಾಳಿದ್ದು ಆದಿತ್ಯವಾರ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಈ ವರ್ಷ ನಾವು ಆಯ್ಕೆ ಮಾಡಿದ್ದು ವಿಶೇಷ ಮಕ್ಕಳನ್ನು, ಅಂದರೆ ಸ್ಪೆಷಲ್ ಕಿಡ್ಸ್ ಅಂತ ಹೇಳ್ತಾರೆ, ವಿಕಲಚೇತನ, ವಿಶೇಷ ಚೇತನ ಅಂತ ಹೇಳ್ತೇವೆ, ದಿವ್ಯಾಂಗ ಚೇತನ ಅಂತ ಹೇಳ್ತೇವೆ. ಹಾಗೆ ನಾವು ಈಗ 95 ಮಕ್ಕಳನ್ನು ನಾವು ಆಯ್ಕೆ ಮಾಡಿಕೊಂಡಿರ್ತೇವೆ. ಅವರನ್ನು 4 ಬಸ್ಸುಗಳಲ್ಲಿ ನಾವು ಬೆಳಿಗ್ಗೆ 8-8:30 ಗಂಟೆಗೆ BMS ಅಲ್ಲಿ ನಾವು ಸೇರಿಸಲಿದ್ದೇವೆ. ಅಲ್ಲಿ ಅವರಿಗೆ ಬುಫೆಟ್ ಬ್ರೇಕ್ಫಾಸ್ಟ್ ರೆಡಿ ಮಾಡಿರ್ತೇವೆ. 2 ಸೆಂಟರಿಂದ ನಾವು ಈ ಬಾರಿ ನಾವು 2 ಸೆಂಟರಿಂದ 45+45 ಮಕ್ಕಳನ್ನು ಆಯ್ದುಕೊಂಡಿರ್ತೇವೆ. ಒಂದು ಹಿದಾಯ ನಮ್ಮ ಬಂಟ್ವಾಳ ಸಮೀಪ ಇದೆ, ಮತ್ತೊಂದು ಸಾನ್ನಿಧ್ಯ ಮಂಗಳೂರಿನಲ್ಲಿರುವ ಸಾನ್ನಿಧ್ಯ. ಇದರ ಜೊತೆಗೆ ನಾವು ಜೀವನ ಪೂರ್ತಿ ಅವರಿಗಾಗಿ ಮೀಸಲಿಟ್ಟಂಥ ಅವರ ಕೇರ್ ಟೇಕರ್ ಆಗಿರಲಿ, ಅವರ ಟೀಚರ್ಸ್ ಆಗಿರಲಿ, ಅವರನ್ನು ಕೂಡ ನಾವು ಒಟ್ಟಿಗೆ ಸೇರಿಸಿಕೊಂಡು ನಮ್ಮ ತಂಡದ 50ರಿಂದ 60 ಜನ ವಾಲಂಟಿಯರ್ಸ್ ಆಗಿ ಅವರನ್ನು ಅತಿಥಿಗಳನ್ನಾಗಿ ಮಾಡಿಕೊಂಡು ನಾವು ಬೆಳಿಗ್ಗೆ BMSನಿಂದ ಪ್ರಾರಂಭ ಮಾಡಿ ಅದರ ನಂತರ ನಾವು ಪಿಲಿಕುಲಕ್ಕೆ ಅವರನ್ನು ಪ್ರಾಣಿ ಸಂಗ್ರಹಾಲಯಕ್ಕೆ ಕರೆದುಕೊಂಡು ಹೋಗುತ್ತೇವೆ. ಅಲ್ಲಿಂದ ವಿಜ್ಞಾನ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಮಧ್ಯಾಹ್ನದ ಲಂಚ್ ನಾವಿಲ್ಲಿ ನಮ್ಮ ಜೆಪ್ಪು ಸಮೀಪ ಇರುವ ಪಾಲೆಮಾರ್ ಗಾರ್ಡನ್ನಲ್ಲಿ ಅವರಿಗಾಗಿ ವಿಶೇಷವಾದ ಒಂದು ವೇದಿಕೆ ಮತ್ತು ಸೆಟಪ್ಗಳನ್ನು ನಾವು ಮಾಡಿಕೊಂಡಿರ್ತೇವೆ. ಅವರಿಗೆ ಬೇಕಾದ ಅಮ್ಯೂಸ್ಮೆಂಟ್ ಇರಲಿ, ಮ್ಯಾಜಿಕ್ ಶೋ ಇರಲಿ, ಪಿಲಿ ನಲಿಕೆ ಇರಲಿ, ಕ್ರ್ಯಾಕರ್ ಶೋ, ವಿವಿಧ ಆಟಗಳನ್ನು ಮತ್ತು ಅವರಿಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಮತ್ತು ಅವರಿಗೆ ಹೆಚ್ಚು ಸಂತೋಷ ನೀಡುವಂಥ ಕೆಲವೊಂದು ಸೆಟಪ್ಗಳನ್ನು ನಾವು ಮಾಡಿಕೊಂಡಿರ್ತೇವೆ. ಡ್ಯಾನ್ಸ್, ರೈನ್ ಡ್ಯಾನ್ಸ್, ಅವರ ಅಭಿರುಚಿಗಳನ್ನೆಲ್ಲ ನಾವು ಕೇಳಿ ಪಡೆದುಕೊಂಡಿದ್ದೇವೆ. ಸಾಯಂಕಾಲ 6-6:30ವರೆಗೆ ನಾವು ಅಲ್ಲಿ ಅವರಿಗೆ ವಿವಿಧ ಮನೋರಂಜನೆಯನ್ನು ನಾವು ಮಾಡಿರುತ್ತೇವೆ. ಅದರ ನಂತರ ನಾವು ಸಭಾ ಕಾರ್ಯಕ್ರಮ ಇದೆ. ಅಲ್ಲಿಂದ ಅವರಿಗೆ ನಾವು ಏನೆಲ್ಲ ಉಡುಗೊರೆಯನ್ನು ಕೊಡಬೇಕಾಗುತ್ತೆ, ಏನೆಲ್ಲ ಮೊಮೆಂಟ್ಗಳನ್ನು ಕೊಡುತ್ತೆ, ಅದರ ನಂತರ ನಾವು ಡಿನ್ನರ್ ಮಾಡಿಸಿ ಎಲ್ಲಿಂದ ಕರೆತಂದಿದ್ದೇವೆ ಅಲ್ಲಿಗೆ ನಾವು ಅವರ ಬಿಟ್ಟು ಬರುವ ಯೋಜನೆಯನ್ನು ನಾವು ಮಾಡಿಕೊಂಡಿರುತ್ತೇವೆ. ದಿವ್ಯಾಂಗ ಮಕ್ಕಳು ಇದ್ದಾರೆ ಅಂತ ಹೇಳಿದರೆ ಮತ್ತೆ ಅವರ ಇಡೀ ಲೈಫ್ ಅವರಿಗಾಗಿ ಡೆಡಿಕೇಟ್ ಆಗ್ತದೆ. ಅವರಿಗೆ ಎಲ್ಲಿಗೆ ಮದುವೆಗೆ ಕರ್ಕೊಂಡು ಹೋಗಲಿಕ್ಕೆ ಕಷ್ಟ, ಇಲ್ಲ ಸುತ್ತಾಡಲಿಕ್ಕೆ ಹೋಗಲಿಕ್ಕೆ ಕಷ್ಟ. ಅಂತಹ ಒಂದು ಮಕ್ಕಳಿಗೆ ಅಂತಹ ಒಂದು ಕಾನ್ಸೆಪ್ಟಿಗಾಗಿ ನಾವು ವರ್ಷ ನಾವು ಬೇರೆ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದೇವೆ. ಒಂಟಿ ಪೇರೆಂಟ್ಸ್ ಇರುವಂಥ, ಮಕ್ಕಳಿಲ್ಲದಂಥ ವೃದ್ಧ ತಂದೆ ತಾಯಿಯರನ್ನು ಕರ್ಕೊಂಡು ಹೋಗಿ, ಹೀಗೆ ಹಲವಾರು ಒಂದು 10-15 ಕಾನ್ಸೆಪ್ಟಿಗೆ ನಾವು ಸ್ಪರ್ಧೆ ನಡೆಸ್ತೇವೆ. ಮೊದಲು ನಮ್ಮ ಮೆಂಬರ್ಸಲ್ಲಿ ಒಂದೊಳ್ಳೆ ಕಾನ್ಸೆಪ್ಟ್ ಕೊಡಿ ಅಂತ, ಅದರಲ್ಲಿ ನಾವು ಚರ್ಚೆ ಮಾಡಿ 10-20 ಕಾನ್ಸೆಪ್ಟ್ ಬರ್ತದೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿ ಒಂದು ಕಾನ್ಸೆಪ್ಟನ್ನು ಒಂದು ವರ್ಷಕ್ಕೆ ನಾವು ಗ್ರ್ಯಾಂಡಾಗಿ ಮಾಡ್ತೇವೆ. ನಮ್ಮ ಈ ಕಾರ್ಯಕ್ರಮ ಎಲ್ಲ ಜಾತಿ, ಮತ, ಧರ್ಮ, ಗಡಿ, ಭಾಷೆ ಯಾವ ಭೇದ ಇಲ್ಲದೆ ಎಲ್ಲರನ್ನು ಒಳಗೊಳ್ಳುವಂಥ ಒಂದು ಕಾರ್ಯಕ್ರಮ. ಬಜೆಟ್ ಸುಮಾರು ಒಂದು 10 ಲಕ್ಷ, 10ರಿಂದ 12 ಲಕ್ಷ ಬಜೆಟ್. ಯಾಕೆಂದರೆ ಪ್ರತಿ ಮಕ್ಕಳಿಗೆ ಒಂದು 3,000 ವರ್ತ್ ನಾವು ಗಿಫ್ಟ್ ಕೊಡ್ತಾ ಇದ್ದೀವಿ. ಇಷ್ಟು ಇದಲ್ಲದೆ ಬ್ಯಾಗ್, ಸ್ಟೇಷ್ನರಿ, ಮತ್ತು ಟಾಯ್ಸ್, ಸ್ವೀಟ್ಸ್, ಚಾಕ್ಲೇಟ್ಸ್, ಮೊಮೆಂಟೋ.